ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ? ಬನ್ನಿ ನಾವಿವತ್ತು ಚೈನಾವನ್ನು ಡಿಜಿಟಲ್ ಆಗಿ ನೋಡ್ಕೊಂಡು ಬರೋಣ. ಚೈನಾ ಇದೊಂದು ವಿಚಿತ್ರ ರಾಷ್ಟ್ರ, ವಿಚಿತ್ರ ಹಾಗೂ ಭಯಾನಕ ಕೂಡ. ಯಾಕೆಂದರೆ ಯಾರನ್ನೂ ನಂಬದಂತಹ ದೇಶ. ಇದು ಯಾರ ಮೇಲೇನೂ ಅವಲಂಬನೆ ಆಗದೆ ತನ್ನಷ್ಟಕ್ಕೆ ತಾನು ಅಂತ ಬದುಕ್ತಿರೋ ಒಂದು ರಾಷ್ಟ್ರ, ದೊಡ್ಡ ರಾಷ್ಟ್ರ. ಚೈನಾ ಯಾವಾಗಲೂ ಹೊಸದನ್ನು ಏನಾದರೂ ಮಾಡಬೇಕು ಅಂತ ಹವಣಿಸುತ್ತಿರುವ ದೇಶ. ಏನಾದರೂ ಹೊಸದನ್ನು ಮಾಡಲು ಹೋಗಿ ಈ ದೇಶ ಅವಾಂತರ ಮಾಡಿದ್ದು ಸಹ ಇದೆ. ಉದಾಹರಣೆ ಹೇಳಬೇಕಂದ್ರೆ ಕೊರೋನಾ ವೈರಸ್. ಇಡೀ ಪ್ರಪಂಚವನ್ನು ಮಾರಣಹೋಮ ಮಾಡುವಂತಹ ಶಕ್ತಿ ಇರುವಂತಹ ಈ ವೈರಸ್ಸನ್ನು ಹೊರಡಿಸಿದ್ದು ಇದೇ ದೇಶ. ಚೈನಾ ದೇಶವು ಪ್ರಪಂಚಕ್ಕೆ ಮೊಟ್ಟ ಮೊದಲು ಪೇಪರ್ ಕರೆನ್ಸಿಯನ್ನು ಪರಿಚಯಿಸಿತು. ನಾವಿವಾಗ ಯೂಸ್ ಮಾಡುವಂತಹ ಪೇಪರ್ ಕರೆನ್ಸಿ ಅದು ಚೈನಾದ ಕೊಡುಗೆ. ಚೈನಾದಲ್ಲಿ ಅತಿ ಹೆಚ್ಚು ಈರುಳ್ಳಿಯನ್ನು ಬೆಳೆಯಲಾಗುತ್ತದೆ. ಹೀಗಾಗಿ ಈರುಳ್ಳಿ ಬೆಳೆಯುವ ಸ್ಥಾನದಲ್ಲಿ ನಂಬರ್ 1 ಇದೆ ಚೈನಾ. ನಾನು ಮೊದಲೇ ಹೇಳಿದಾಗೆ ಚೈನಾ ಬೇರೆ ದೇಶದ ಅಥವಾ ಬೇರೆ ಜನರ ಮೇಲೆ ಅವಲಂಬನೆ ಆಗದಿರುವಂತಹ ದೇಶ. ಯಾಕೆಂದರೆ ಚೈನಾ ದೇಶ ಬೇರೆ ದೇಶಗಳ ಹಾಗೆ ಅಲ್ಲ. ಎಲ್ಲರೂ ಮಾಡಿದ್ದನ್ನು ಇವ್ರು ಮಾಡಲ್ಲ, ಇವ್ರು ಮಾಡಿದ್ದನ್ನು ಯಾರು ಮಾಡಲ್ಲ. ನೀವು ದಿನನಿತ್ಯ ಬಳಸುವಂತಹ ಕ್ರೋಮ್, ಗೂಗಲ್, ವಾಟ್ಸಪ್ನಂತಹ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಚೈನಾ ಬಳಸೋದಿಲ್ಲ. ಇವೆಲ್ಲವನ್ನು ಬ್ಯಾನ್ ಮಾಡಿದ್ದಾರೆ ಅಲ್ಲಿ. ಏಕೆಂದರೆ ಚೈನಾ ಇವೆಲ್ಲದರ ಬದಲಾಗಿ ಅಲ್ಟರ್ನೇಟಿವ್ ಆದ ಆ್ಯಪ್ಸ್ಗಳನ್ನು ಅವರೇ ಕಂಡುಹಿಡಿದಿದ್ದಾರೆ. ಉದಾಹರಣೆಗೆ ಕ್ರೋಮ್ ಬದಲಾಗಿ UC ಬ್ರೌಸರ್, ಗೂಗಲ್ ಬದಲಾಗಿ ಬೈಡು, ವಾಟ್ಸಪ್ ಬದಲಿಗೆ ವಿಚಾಟ್, ಟ್ವಿಟರ್ ಬದಲಿಗೆ ವೈಬೋ, ಅಮೆಝಾನ್ ಬದಲಿಗೆ ಅಲಿಬಾಬಾ, ಜಿಮೇಲ್ ಬದಲಿಗೆ QQ ಮೇಲ್, ಫೇಸ್ಬುಕ್ ಬದಲಿಗೆ ರೆನ್, ಯೂಟ್ಯೂಬ್ ಬದಲಿಗೆ ಯೂಖೂ. ಈ ರೀತಿ ಅಲ್ಟರ್ನೇಟಿವ್ ಆ್ಯಪ್ಗಳನ್ನು ಚೈನಾ ಬಳಸುತ್ತೆ. ಸದ್ಯಕ್ಕೆ ಜನಸಂಖ್ಯೆಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ ಹಾಗೂ ಚೈನಾ 2ನೇ ಸ್ಥಾನದಲ್ಲಿದೆ. ಚೈನಾದ ರಾಜಧಾನಿ ಬೀಜಿಂಗ್. ಚೈನಾ ಅತಿ ದೊಡ್ಡ ಮಿಲಿಟರಿ ಫೋರ್ಸನ್ನು ಹೊಂದಿದ ದೇಶವಾಗಿದೆ. ಬುಲೆಟ್ ಟ್ರೈನನ್ನು ಕಂಡುಹಿಡಿದಿದ್ದು ಜಪಾನ್ದವರು. ಆದರೆ ವಿಪರ್ಯಾಸ ಅಂದರೆ ಪ್ರಪಂಚದಲ್ಲಿಯೇ ಫಾಸ್ಟೆಸ್ಟ್ ಬುಲೆಟ್ ಟ್ರೈನ್ ಇರೋದು ಇದೇ ಚೈನಾದಲ್ಲಿ. ನೀವು ಬಾಯಿ ಚಪ್ಪರಿಸಿ ತಿನ್ನುವಂತಹ ಐಸ್ ಕ್ರೀಮ್ ಮತ್ತು ಸಾಸ್ ಅನ್ನ ಕಂಡುಹಿಡಿದದ್ದು ಇದೇ ಚೈನಾ. ಚೈನಾವನ್ನ ಹಂದಿಗಳ ದೇಶ ಅಂತ ಕರೆದ್ರೂ ತಪ್ಪಾಗಲ್ಲ. ಯಾಕೆಂದ್ರೆ ಪ್ರಪಂಚದ ಅರ್ಧ ಹಂದಿಗಳು ಇದೇ ದೇಶದಲ್ಲಿವೆ. ಪ್ರಪಂಚದಲ್ಲಿಯೇ ಅತಿ ಕಠಿಣವಾದ ಭಾಷೆ ಅಂದ್ರೆ ಅದು ಮ್ಯಾಂಡ್ರಿನ್. ಈ ಮ್ಯಾಂಡ್ರಿನ್ ಚೈನಾದ ರಾಷ್ಟ್ರೀಯ ಭಾಷೆಯಾಗಿದೆ. ಚೈನಾದಲ್ಲಿ ಒಂದು ವಿಚಿತ್ರ ರೂಲ್ ಇದೆ. ಅದೇನಂದ್ರೆ ನಾವು ಬುಕ್ಗಳನ್ನು ಕೊಂಡ್ಕೊಳ್ಳೋಕೆ ಬುಕ್ ಶಾಪಿಗೆ ಹೋದಾಗ ಆ ಬುಕ್ ಎಷ್ಟು ತೂಕ ಇರುತ್ತೋ ಆ ತೂಕದ ಮೇಲೆ ಆ ಬುಕ್ಕಿಗೆ ಹಣವನ್ನು ನಿಗದಿಪಡಿಸಲಾಗಿದೆ. ಇದಿಷ್ಟು ಚೈನಾದ ವ್ಯತೆ ಮತ್ತು ಕತೆ. ನೀವು ಇಷ್ಟೊತ್ತನ ನೋಡಿದ್ದು ಚೈನಾದ ಡಿಜಿಟಲ್ ವರ್ಲ್ಡ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.